ಜೈ ಭಾರತ್ ವಂದೇ ಮಾತರಂ. ದಲೈ ಲಾಮಾ ಅವರ ಉತ್ತರಾಧಿಕಾರಿ ಬಗ್ಗೆ ಒಂದು ದೊಡ್ಡ ಮಟ್ಟದ ಚರ್ಚೆ ನಡೆಯುತ್ತಿದೆ. ಇದರಲ್ಲಿ ಕೂಡ ಭಾರತ ಹಾಗೂ ಚೀನಾ ಮೈದಾನಕ್ಕೆ ಇಳಿದು ಬಿಟ್ಟಿದ್ದಾರೆ. ಇಲ್ಲಿ ದಲೈ ಲಾಮಾ ಅವರ ಉತ್ತರಾಧಿಕಾರಿಯನ್ನು ಯಾವ ರೀತಿ ನಿರ್ಧರಿಸಲಾಗುತ್ತೆ, ಇದರ ಬಗ್ಗೆ ಚೀನಾ ಏನು ಹೇಳಿದೆ, ಯಾಕೆ ಈ ಎಲ್ಲರ ಚಿತ್ತ ದಲೈ ಲಾಮಾ ಅವರ ಮೇಲಿದೆ ಅನ್ನೋದ್ರ ಬಗ್ಗೆ ತಿಳಿಸುತ್ತೇನೆ. ಆಧ್ಯಾತ್ಮಿಕ ಧರ್ಮಗುರು ದಲೈ ಲಾಮಾ ಅವರು ತಮ್ಮ 90ನೇ ಹುಟ್ಟುಹಬ್ಬವನ್ನು ಆಚರಿಸುತ್ತಾರೆ. ಅಲ್ಲಿನ ಬೌದ್ಧ ಸನ್ಯಾಸಿಗಳು, ಬೌದ್ಧ ಧರ್ಮಗುರುಗಳು ಇದರಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಧರ್ಮಗುರುಗಳು ಒಂದು ಮಾತು ಹೇಳುತ್ತಾರೆ. ದಲೈ ಲಾಮಾ ಅವರ ಉತ್ತರಾಧಿಕಾರಿಯನ್ನು ಆರಿಸುವ ಅಧಿಕಾರವಿರುವುದು ಧರ್ಮಗುರುವಾದ ದಲೈ ಲಾಮಾ ಅವರಿಗೆ ಮಾತ್ರ ಅಂತ ಹೇಳುತ್ತಾರೆ. ಈ ಒಂದು ವಿಚಾರವೇನಿದೆ ಅದೊಂದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇದು ಚೀನಾದ ಕಿವಿಗೂ ಕೂಡ ಬೀಳುತ್ತೆ. ಇನ್ನು ಈ ವಿಚಾರದ ಬಗ್ಗೆ ಚೀನಾವು ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ದಲೈ ಲಾಮಾ ಅವರ ಉತ್ತರಾಧಿಕಾರಿ ನೇಮಿಸುವುದು ಚೀನಾಗೂ ಕೂಡ ಅಧಿಕಾರ ಇದೆ ಅಂತ ಅಲ್ಲಿನ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಈ ಬೌದ್ಧ ಧರ್ಮ ಹುಟ್ಟಿದ್ದು ಚೀನಾದಲ್ಲಿ. ಈ ಬೌದ್ಧ ಸಂಸ್ಕೃತಿ ನಮ್ಮ ಭಾಗವಾಗಿದೆ ಅಂತ ಅಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಈ ವಿಚಾರದ ಬಗ್ಗೆ ಭಾರತದ ಸಂಸದರು ಅಂದರೆ ಅರುಣಾಚಲ ಭಾಗದ ಸಂಸದರು ದಲೈ ಲಾಮಾ ಅವರ ಹೇಳಿಕೆಯನ್ನು ಬೆಂಬಲಿಸಿದ್ದಾರೆ. ಈ ಬೌದ್ಧ ಧರ್ಮದ ಸಾಂಪ್ರದಾಯಿಕ ಪ್ರಕಾರ ದಲೈ ಲಾಮಾ ಅವರ ಉತ್ತರಾಧಿಕಾರಿಯನ್ನು ಯಾವ ರೀತಿ ಹುಡುಕ್ತಾರೆಂದರೆ, ದಲೈ ಲಾಮಾ ಅವರ ಮರಣದ ನಂತರ ಪುನರ್ಜನ್ಮವಾಗಿ ಮತ್ತೆ ಹುಟ್ಟಿ ಬರುತ್ತಾರೆ ಎಂಬುದು ಅವರದೊಂದು ನಂಬಿಕೆ. ಧರ್ಮಗುರುಗಳು ಬದುಕಿರುವಾಗ ಹೇಳಿರುವ ಧಾರ್ಮಿಕ ಗುರುತುಗಳ ಮೂಲಕ ಧರ್ಮಗುರುಗಳ ಮರಣದ ನಂತರ ಅಂತಹ ಗುರುತಿರುವ ವ್ಯಕ್ತಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಇದು ಹಿಂದಿನಿಂದಲೂ ಬಂದಂತಹ ಸಂಪ್ರದಾಯ. ಇದೇ ಸಂಪ್ರದಾಯ ಮುಂದಕ್ಕೆ ಕೂಡ ನಡೆಯಲಿದೆ ಅಂತ ಧರ್ಮಗುರುಗಳು ಹೇಳುತ್ತಾರೆ. ಇಲ್ಲಿ ಚೀನಾ ಏನು ಬಯಸುತ್ತಿದೆ ಅಂದರೆ, ತನಗೆ ಬೇಕಾಗಿರೋ ವ್ಯಕ್ತಿಯನ್ನು ಆ ಸ್ಥಾನದಲ್ಲಿ ಕೂರಿಸಲು ಮುಂದಾಗುತ್ತಿದೆ. ಯಾಕೆಂದರೆ ಚೀನಾಗೆ ಒಂದು ಕಂಟಕವಾಗಿದ್ದದು ಇದೇ ದಲೈ ಲಾಮಾ. ಆದರೆ ಮುಂಬರುವ ದಲೈ ಲಾಮಾ ಚೀನಾದ ಪರವಾಗಿದ್ದರೆ ಅವರು ಅಂದ್ಕೊಂಡಿರುವ ಕೆಲಸಗಳನ್ನು ಕೂಡ ಸಾಧಿಸಬಹುದು. ಈಗಿನ ದಲೈ ಲಾಮಾ ಭಾರತದಲ್ಲಿದ್ದಾರೆ. ಅವರು ಭಾರತಕ್ಕೆ ಸಪೋರ್ಟ್ ಮಾಡುತ್ತಾರೆ. ಮುಂಬರುವ ಧರ್ಮಗುರು ಚೀನಾದ ಪರವಾಗಿದ್ದರೆ ಭಾರತವು ಕೂಡ ಕೆಲವೊಂದು ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಈ ವಿಚಾರದ ಬಗ್ಗೆ ಇಬ್ಬರ ನಡುವೆಯೂ ಒಂದು ಭಿನ್ನಾಭಿಪ್ರಾಯವಿದೆ. ಧರ್ಮಗುರುಗಳ ಹೇಳಿಕೆಯನ್ನು ಕೂಡ ಚೀನಾ ಒಪ್ತಾ ಇಲ್ಲ. ಇನ್ನು ಟಿಬೆಟ್ ವಿಚಾರದಲ್ಲಿ ನಾನು ಹೇಳಿದಾಗಿ ಕೇಳುವಂತಹ ಧರ್ಮಗುರು ಬೇಕಂತ ಚೀನಾ ಬಯಸುತ್ತಿದೆ. ಮತ್ತೊಂದು ಕಡೆ ಭಾರತ ತನಗೆ ಹತ್ತಿರವಾಗಿರುವಂತಹ ಧರ್ಮಗುರು ಬರಲಿ ಅಂತ ಭಾರತ ಬಯಸುತ್ತಿದೆ. ಈ ಸಂಪೂರ್ಣ ಚಿತ್ರಕ್ಕೆ ಮುಂಬರುವ ದಿನಗಳಲ್ಲಿ ಉತ್ತರ ಸಿಗಲಿದೆ.